ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲೇ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನೀವು ಇದೇ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಫುಲ್ ಫಾಂಟ್ ಲಿಂಕ್ ಮತ್ತು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಮೊದಲಿಗೆ ಫಾಂಟ್ ಲಿಂಕನ್ನು ನಿಮ್ಮ ಲೈಟ್ ಮಷೀನ್ ಇನ್ಪುಟ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಲೈಟ್ ಮಷೀನ್ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಈ ರೀತಿ ಇರುತ್ತೆ, ಫುಲ್ XML ಇರುತ್ತೆ, ಹಾಡು ಗೀಡು ಎಲ್ಲ ಇರುತ್ತೆ ಇದರಲ್ಲಿ. ಇದಕ್ಕೆ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇವು ಫಸ್ಟಿಗೆ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದಾವೆಲ್ಲ ಥರ್ಡ್ ಒನ್ ಆಪ್ಷನಿಂದ ಫೋಟೋ ಹಾಕಬೇಕಾಗುತ್ತೆ. ಈ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದ್ದರೆ ಎಲ್ಲ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಅಂತ ಇದೆಯಲ್ಲ ಈ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೋಬೇಕು. ಇಲ್ಲಿ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಹಾಕ್ಕೊಳ್ಳಿ. ಈಗ ಈ ರೀತಿ ನೋಡ್ಬೋದು ನೀವು. ಈ ರೀತಿ ಹಾಕ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫೋಟೋನ ಫುಲ್ ಸ್ಕ್ರೀನ್ ಮಾಡಿಕೊಂಡು ಸೆಕೆಂಡ್ ಒನ್ ಇಟ್ಕೊಳ್ಳಿ ಈ ರೀತಿ. ಆಮೇಲೆ ಲಾಸ್ಟ್ವರೆಗೂ ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಇದ್ದ ಫೋಟೋನ ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ಮತ್ತು ಅದರಗಡೆ ಮೇಲ್ಗಡೆ ಇರೋ ಫೋಟೋನು ಅದೇ ರೀತಿ ಮಾಡಿ. ಸದ್ಯಕ್ಕೆ ಅದೇ ಫೋಟೋ ರಿಪೀಟ್ ಆಗ್ಬೋದು. ನೀವು ಬೇಕಾದರೆ ನಿಮಗೆ ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋನ ಹಾಕ್ಕೊಳ್ಳಿ. ಸದ್ಯ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಹಾಕ್ಕೊಳ್ಳಿ. ಇದೇ ರೀತಿ ಅಷ್ಟಕ್ಕೂ ಇದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟ್ ಒನ್ ಇದೆಯಲ್ಲ ಈ ರೀತಿ ಅರ್ಧಕ್ಕೆ ಈ ರೀತಿ ಕಟ್ಟಾಗಿರ್ತವೆ ಎಲ್ಲವೂ. ಈ ರೀತಿ ಕಟ್ಟಾದಾಗ ನೀವು ಇಲ್ಲಿ ಲಾಸ್ಟ್ ಒನ್ ಇಟ್ಕೊಂಡು ಯಾವ್ಯಾವ ಕಟ್ಟಾಗ್ಯಾವ ನೋಡು ಅವನ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಸ್ಲೈಡ್ ಆಪ್ಷನ್ ಇದೆ ಇಲ್ಲ, ಇದನ್ನು ಪೂರ್ತಿ ಸ್ಲೈಡ್ ಮಾಡ್ಕೊಂಡು ಈ ಬೀಟ್ ಮಾರ್ಕ್ವರೆಗೂ ಅದನ್ನು ಮಾಡ್ಕೊಂಡಾದ್ಮೇಲೆ ಈ ಫೋಟೋಕ್ಕೆ ಬಂದಾದ್ಮೇಲೆ ಇವನ್ನ ಅದೇ ರೀತಿ ಫೋಟೋ ಹಾಕ್ಕೊಳ್ಳಿ. ಈಗ ಈ ರೀತಿ ಫೋಟೋ ಹಾಕ್ಕೊಂಡು ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಆ ಫೋಟೋ ಇದೆಯಲ್ಲ ನಾವು ಕೊಟ್ಟಿರೋ ಫೋಟೋ, ಆ ಫೋಟೋ ಮೇಲೆ ಇಟ್ಕೊಂಡು ಅದನ್ನು ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀವು ಕೆಳಗಡೆ ಕೊಟ್ಟಿರ್ತೀನಲ್ಲ ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ನೋಡ್ಬೋದು ಅದೇ ರೀತಿ ಬರುತ್ತೆ ವಿಡಿಯೋ. ಇದು ಇನ್ನೂ ಒಂದು ಸ್ವಲ್ಪ ಝೂಮ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೂ ಈಗಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ಆದರೂ ಓಕೆ ಆಗುತ್ತೆ. ಈ ರೀತಿ ಝೂಮ್ ಮಾಡ್ಕೋಬೋದು, ನೀವು ಬೇಕಂದರೆ ಈ ರೀತಿ ಝೂಮ್ ಮಾಡ್ಕೋಬೋದು. ಆಮೇಲೆ ಕೆಳಗಡೆ ಇರೋ ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಈ ಫೋಟೋನೂ ಅಷ್ಟೇ, ಎಲ್ಲವೂ ಅದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.